ಕೇವಲ ಹೀರೋಯಿನ್ಸ್ ಅಷ್ಟೇ ಅಲ್ಲ, ಹೀರೋ ಆಗಿ ನೀವು ಕೂಡ ಮೇಂಟೈನ್ ಮಾಡಬೇಕು. ನಿಜ, ಅವ್ರು ಏನ್ ಮಾಡ್ತಾರೆ ಅಂತ ನಾನು ಅದನ್ನೇ ಫಾಲೋ ಮಾಡ್ತೀನಿ. ವಿಜಯ್ ಅವರ ಸ್ಕಿನ್ ತುಂಬಾ ಗ್ಲೋ ಅಂಡ್ ನ್ಯಾಚುರಲ್ ಆಗಿದೆ. ಸೊ ಏನಿದೆ ಸೀಕ್ರೆಟ್? ಸಿರಮ್ಸ್ ಅಂಡ್ ಸ್ವೆಟಿಂಗ್ ಅ ಲಾಟ್. ನೀವು ಫೇಸ್ ವಾಶ್ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ನು ಡ್ರೈ ಆದಂಗೆ ಅನ್ಸುತ್ತಾ ಅಥವಾ ಇನ್ನೂ ಅದರಲ್ಲಿ ಮಾಯಿಶ್ಚರ್ ಆಗಲಿ ಆಯಿಲಿನೆಸ್ ಆಗಲಿ ಉಳ್ಕೊಳತ್ತಾ ಅಂತ ಚೆಕ್ ಮಾಡಿ. ಅಲ್ಲಿರೋ ಸ್ಕಿನ್ ಟೈಪೇ ನಿಮ್ಮ ಆಕ್ಚುಯಲ್ ಸ್ಕಿನ್ ಟೈಪ್. ಆರೆಂಜ್ ಪೀಲ್ಸ್ ಅಂತ ಚಿಕ್ಕ ವಯಸ್ಸಿಂದ ಹೇಳೋರು, ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಇವಾಗ ತಗೊಳಕ್ ಶುರು ಮಾಡಿದ್ವಿ. ಎನಿಥಿಂಗ್ ದಟ್ ಇಸ್ ನಾಟ್ ನ್ಯಾಚುರಲ್ ಒಂದ್ಸತಿ ಅದು ಬಾಡಿ ಒಳಗಡೆ ಬಂತು ಅಂದ್ರೆ ಅದನ್ನ ತೆಗೆದು ಹಾಕೋದು ಅಷ್ಟೇ ಕಷ್ಟ. ಸರ್ ನಮಸ್ತೆ. ನಮಸ್ತೆ. ಆಕ್ಟರ್ ಅಂತಂದ್ಮೇಲೆ ಸೊ ಫಿಸಿಕ್ಕು ಕೂಡ ಚೆನ್ನಾಗಿ ಕಾಣಿಸ್ಬೇಕು, ಆಕ್ಟಿಂಗ್ ಜೊತೆಗೆ ನಮ್ಮ ಪರ್ಸನಾಲಿಟಿ ಕೂಡ ಸಾಕಷ್ಟು ಸಿನಿಪ್ರಿಯರಿಗೆ ಇಂಪ್ರೆಸ್ ಮಾಡಬೇಕಾಗುತ್ತೆ. ನಿಜ. ನಿಮ್ಮ ವರ್ಕೌಟ್ ರೊಟೀನ್ ನನ್ನ ವರ್ಕೌಟ್ ರುಟೀನ್ ಚೇಂಜ್ ಆಗ್ತಾನೆ ಇರುತ್ತೆ ಡಿಪೆಂಡಿಂಗ್ ಆನ್ ದ ಪ್ರಾಜೆಕ್ಟ್. ನಾನು ಯಾವ್ದು ಮಾಡ್ತಿದ್ದೀನಿ ಆ ಟೈಮಲ್ಲಿ, ಆ ಕ್ಯಾರೆಕ್ಟರ್ಗೆ ಯಾವ ಥರ ಒಂದು ಬಾಡಿ ಇರಬಹುದು ಅಥವಾ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸು ಕೆಲವೊಂದು ಇರಬಹುದು. ನನ್ನ ಮೊದಲನೇ ಒಂದು ಪ್ರಾಜೆಕ್ಟ್ ಮಾಡಿದಾಗ ಅದಕ್ಕೆ ಮಿಲಿಟ್ರಿ ಕ್ಯಾರೆಕ್ಟರ್ ಥರ ಒಂದು ಮಾಡಿದ್ದೆ. ಸೊ ಅದಕ್ಕೆ ಬೇರೆ ಥರ ರುಟೀನ್ ಇತ್ತು. 6 ಅವರ್ ವರ್ಕೌಟ್ ಇರ್ತಿತ್ತು. ತುಂಬ ಪ್ರೋಟೀನ್ ತಿನ್ನಬೇಕಾಗಿತ್ತು. ಬೆಳಗ್ಗೆ ಹೊತ್ತು ಮಾರ್ಷಲ್ ಆರ್ಟ್ಸ್ ಕಲಿತಿದ್ದೆ, ಅದ್ರ ಜೊತೆಗೆ ಸಂಜೆ ಹೊತ್ತು ವೆಯ್ಟ್ ಟ್ರೈನಿಂಗ್ ಮಾಡ್ತಿದ್ದೆ. ಬಟ್ ನಾರ್ಮಲ್ ಆಗಿ ಡೈಲಿ ರುಟೀನ್ ಅಂದರೆ ಜನರಲಿ ಸ್ವಲ್ಪ ಹೊತ್ತು ಕಾರ್ಡಿಯೋ ಮಾಡ್ತೀನಿ. ಯೂಶಲಿ ಮಾರ್ಷಲ್ ಆರ್ಟ್ಸಲ್ಲಿ ಯಾವುದೋ ಒಂದು ಕಿಕ್ ಬಾಕ್ಸಿಂಗ್ ನನಗೆ ತುಂಬ ಇಷ್ಟ. ಸೊ ಅದರಲ್ಲಿರೋ ಒಂದು ಬೇಸಿಕ್ ಮೂವ್ಮೆಂಟ್ಸ್ನೇ ಹಿಡ್ಕೊಂಡು ಅದರ ಜೊತೆ ಟ್ರೈನ್ ಮಾಡಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತೀನಿ. ದಟ್ ಈಸ್ ದ ಮೇನ್ ರುಟೀನ್ ಫಾರ್ ಮೀ. ಅದು ಒಂಥರ ಅಡಿಕ್ಷನ್ ನನಗೆ, ಅದು ಮಾಡಲೇಬೇಕು. ಜಿಮ್ ಮಾಡೋದಾದ್ರೆ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಬಿಫೋರ್ ಫುಡ್ ಏನ್ ತಗೊಳ್ತೀರಾ ಅಂಡ್ ಆಫ್ಟರ್ ವರ್ಕೌಟ್ ಆದ್ಮೇಲೆ ಏನೆಲ್ಲ ಫುಡ್ ಪ್ರಿಫರ್ ಮಾಡ್ತೀರಾ? ಐ ಥಿಂಕ್ ವರ್ಕೌಟ್ ಟೈಮ್ ಜನರಲಿ ಒಂದು 2 ಅವರ್ ಅಂತ ಇಟ್ಕೊಂಡ್ರೆ ಇಟ್ ಇಸ್ ಅ ವೆರಿ ಗುಡ್ ಪೀರಿಯಡ್. 1.5 to 2 hours. ನಂದು ಅಫ್ಕೋರ್ಸ್ ಬೇಸ್ಡ್ ಆನ್ ಏನು ರಿಕ್ವೈರ್ಮೆಂಟ್ ಇದೆ. ಸಮ್ಟೈಮ್ಸ್ ನಾನು 3 ಅವರ್ ವರ್ಕೌಟ್ ಮಾಡ್ತೀನಿ, ಸಮ್ಟೈಮ್ಸ್ 3.5 ಗಂಟೆಗಾಲ ವರ್ಕೌಟ್ ಮಾಡ್ತೀನಿ. ಬಟ್ ಅದು ನಾವು ಮಾಡಬೇಕಾಗಿರುವಂಥ ಕೆಲಸ. ಬಟ್ ಜನರಲಿ ಫಾರ್ ಎವ್ರಿಬಡಿ 1.5 hours to 2 hours ಆಫ್ ವರ್ಕೌಟ್ ಪರ್ ಡೇ ತುಂಬ ಅಂದರೆ ತುಂಬ ಒಳ್ಳೆಯದು. ಅದಕ್ಕೆ ಮುಂಚೆ ಯೂಶುವಲ್ ಆಗಿ ಎನರ್ಜಿ ಬರೋವಂಥ ಫುಡ್ಗಳನ್ನ ನಾನು ಕನ್ಸ್ಯೂಮ್ ಮಾಡ್ತೀನಿ. ಸ್ವಲ್ಪ ಫ್ಯಾಟಿ ಫುಡ್ಸ್ ಇರುತ್ತೆ, ಆಮಂಡ್ಸ್ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು. ಇಲ್ಲ ತುಂಬ ಹೊಟ್ಟೆ ಹಸಿತಿದೆ ಅಂದರೆ ಒಂದು ಬಾಳೆಹಣ್ಣು. ಜನರಲಿ ಫಾಸ್ಟೆಡ್ ವರ್ಕೌಟ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಾನು ಫಾಸ್ಟಿಂಗ್ ಕೂಡ ಫಾಲೋ ಮಾಡ್ತೀನಿ. ಬೆಳಗ್ಗೆ ಹೊತ್ತು ತಿಂಡಿ ನಾನು ತಿನ್ನೋದಿಲ್ಲ. ಐ ಡೋಂಟ್ ನೋ ಇಫ್ ದಿಸ್ ಇಸ್ ಗುಡ್ ಫಾರ್ ಎವ್ರಿಬಡಿ, ಬಟ್ ನನಗೆ ಇರೋ ರಿಕ್ವೈರ್ಮೆಂಟ್ಗೆ ಇದು ತುಂಬ ಹೆಲ್ಪ್ ಆಗುವಂಥ ಒಂದು ವಿಷಯ. ವರ್ಕೌಟ್ ಆದ ನಂತರ ಐ ಟ್ರೈ ಟು ಕನ್ಸ್ಯೂಮ್ ಪ್ರೋಟೀನ್. ಅದು ಪ್ರೋಟೀನ್ ಸಪ್ಲಿಮೆಂಟ್ಸ್ ಆಗಿರಬಹುದು, ಪೌಡರ್ ಆಗಿರಬಹುದು, ಅದ್ರ ಜೊತೆಗೆ ಮೊಟ್ಟೆ ಅಥವಾ ಬೇರೆ ಏನಾದರೂ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಥವಾ ಫುಡ್ ಇದ್ದರೆ, ಈವನ್ ಹಾರ್ಸ್ ಗ್ರಾಮ್ ಆಗಿರಬಹುದು. ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ರಿಫ್ರೆಶ್ ಆಗುತ್ತೆ ಬಾಡಿಗೆ. ಅದ್ರ ಜೊತೆಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಕೆಲವೊಂದ್ಸಲ ಪ್ರೋಟೀನ್ಸ್ ಅಷ್ಟು ಒಳ್ಳೇದಲ್ಲ ಅಂತ ಅನ್ಸುತ್ತೆ, ಬಿಕಾಸ್ ಯಾಕಂದ್ರೆ ಒಬ್ಬೊಬ್ರು ಹೆಲ್ತ್ಗೆ ಸೆಟ್ ಆಗೋದಿಲ್ಲ. ಹೌದು. ಅಂಡ್ ಬಟ್ ಆಕ್ಟರ್ ಅಂತಂದ್ಮೇಲೆ ಒಂದೊಂದು ಕ್ಯಾರೆಕ್ಟರ್ಗೂ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಫಿಟ್ ಆಗಿ ಸ್ಲಿಮ್ ಬೇಕು ಅಂದ್ರೆ ಸ್ಲಿಮ್ ಮಾಡಬೇಕು, ಇಲ್ಲ ಫ್ಯಾಟಿ ಬೇಕು ಅಂದ್ರೆ ಫ್ಯಾಟಿ ಮಾಡ್ಕೋಬೇಕಾಗುತ್ತೆ. ಸೊ ಒಳ್ಳೇದಂತೀರಾ ಪ್ರೋಟೀನ್ಸ್ ಎಲ್ಲ ಬಳಸುವಂತ, ಅಥವಾ ನಿಮ್ಗೆ ಹಿಂಗೆ ಕೆಲವು ಸೂಟ್ ಆಗೋದಲ್ಲ? ಹಾಗೆ ಇವಾಗ ಸೂಟ್ ಆಗದೆ ಹೋದ್ರೆ ನಿಮಗೆ ಸೂಟ್ ಆಗೋ ಅನ್ನೋಂತಹ ಒಂದು ಫುಡ್ಸ್ನ ನೀವು ಹುಡ್ಕೋಬೇಕಾಗತ್ತೆ. ಅದಕ್ಕೂ ಸುಮಾರು ಇನ್ಫಾರ್ಮೇಶನ್ ಆಲ್ರೆಡಿ ಇರ್ತವೆ. ಇವಾಗ ಈ ಒಂದು ಪ್ರೋಟೀನ್ ಸಪ್ಲಿಮೆಂಟ್ಸ್ ನೀವು ಕನ್ಸ್ಯೂಮ್ ಮಾಡೋದಕ್ಕೆ ಆಗ್ತಿಲ್ಲ, ನಿಮ್ಮ ಬಾಡಿ ಒಂಥರ ರಿಯಾಕ್ಟ್ ಮಾಡ್ತಿದೆ ಅಂದರೆ ಒಂದು ಡಾಕ್ಟರ್ ಹತ್ರ ಹೋಗಿ ಕೇಳಬಹುದು. ಅವ್ರು ನಿಮಗೆ 100% ಗೈಡ್ ಮಾಡೇ ಮಾಡ್ತಾರೆ. ಈ ಒಂದು ಫುಡ್ ನನ್ನ ಬಾಡಿ ತಗೊಳ್ತಿಲ್ಲ ಅಂದರೆ ಅದಕ್ಕೆ ರೀಪ್ಲೇಸ್ಮೆಂಟ್ ಬೇರೆ ಯಾವ್ದಾದ್ರು ಇದೆಯಾ ಅಂತ ಖಂಡಿತವಾಗ್ಲಿ ನ್ಯೂಟ್ರಿಷನಿಸ್ಟ್ ಆಗಲಿ ಡಾಕ್ಟರ್ಸ್ ಆಗಲಿ ಗೈಡ್ ಮಾಡುವಂಥ ವಿಷಯ. ಸೊ ಅವ್ರ ಮುಖಾಂತರ ನೀವು ಅದನ್ನ ಹುಡ್ಕೋಬಹುದು. ವರ್ಕೌಟ್ ಅಂದ್ಮೇಲೆ ಡೈಲಿ ಒಂದೊಂದು ವರ್ಕೌಟ್ ಇರುತ್ತೆ. ಚೆಸ್ಟ್, ಲ್ಯಾಟ್ಸ್, ಶೋಲ್ಡರ್ ಅಂತ. ನಿಮ್ಗೆ ಇಷ್ಟ ಆಗುವಂತ ವರ್ಕೌಟ್ ಯಾವುದು? ಆರ್ಮ್ಸ್, ಶೋಲ್ಡರ್ಸ್ ನನಗೆ ಆಕ್ಚುಲಿ ನನಗೆ ಅನ್ಸೋದು ತುಂಬಾ ವೀಕ್ ಅಂತ. ನನ್ನ ಶೋಲ್ಡರ್ಸು ಅದಕ್ಕೋಸ್ಕರ ಅನ್ಸುತ್ತೆ ಪ್ರಾಬ್ಲಿ. ಶೋಲ್ಡರ್ಸ್ ನನಗೆ ತುಂಬಾನೇ ಅಂದ್ರೆ ತುಂಬಾ ಇಷ್ಟ. ಲೆಗ್ಸ್ ಆಲ್ಸೋ. ಅಂಡ್ ಸ್ಕಿನ್, ಬಿಕಾಸ್ ಯಾಕಂತಂದ್ರೆ ಶೂಟಿಂಗ್ ಇರುತ್ತೆ, ಅದ್ರ ಜೊತೆಗೆ ಔಟ್ಡೋರ್ ಇಂಡೋರ್ ಶೂಟ್ಸ್ ಎಲ್ಲ ಇರುತ್ತೆ. ಮೇಕಪ್ ಎಲ್ಲ ಹಾಕ್ತಾ ಇರ್ತೀರಾ. ಸ್ಕಿನ್ ಕೇರ್, ಯಾಕಂದ್ರೆ ಕೇವಲ ಹೀರೋಯಿನ್ಸ್ ಅಷ್ಟೇ ಅಲ್ಲ, ಹೀರೋ ಆಗಿ ನೀವು ಕೂಡ ಮೇಂಟೈನ್ ಮಾಡಬೇಕು. ಸೊ ಹೆಂಗೆಲ್ಲ ಇರುತ್ತೆ ನಿಮ್ಮ ಸ್ಕಿನ್ ಕೇರ್ ರೂಟೀನ್? ಹೀರೋಯಿನ್ಸ್ ಅನ್ನ ಕೇಳಿ ತಿಳ್ಕೊತೀನಿ ಅವ್ರು ಏನ್ ಮಾಡ್ತಾರೆ ಅಂತ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಸಿರಮ್ಸ್ ಇರ್ತವೆ, ಫೇಸ್ಗೆ ಸಿರಮ್ಸ್ ಇರುತ್ತೆ, ಪ್ರೀ ಸಿರಮ್ಸ್ ಇರುತ್ತೆ. ಅದನ್ನ ಕಂಡೀಷನ್ ಮಾಡಿ ಮೇಕಪ್ ಹಾಕೊಳ್ಳೋಕೆ ಹೆಲ್ಪ್ ಮಾಡುವಂತ ಸಿರಮ್ಸ್ ಇರ್ತವೆ. ಅದಾದ ನಂತರ ಅದನ್ನ ಕ್ಲಿಯರ್ ಮಾಡೋದಕ್ಕೂ ಕೆಲವೊಂದು ಸಿರಮ್ಸ್ ಇರುತ್ತೆ. ಕ್ಲಿಯರಿಂಗ್ ಆಯಿಲ್ಸ್ ಇರುತ್ತೆ, ಕ್ಲಿಯರಿಂಗ್ ಸೊಲ್ಯೂಷನ್ಸ್ ಇರ್ತವೆ. ಅದನ್ನ ಯೂಸ್ ಮಾಡಿ ಅದನ್ನ ಕ್ಲಿಯರ್ ಮಾಡಿಕೊಂಡು ದೆನ್ ಯು ಮಾಯಿಶ್ಚರೈಸ್ ಯುವರ್ ಸ್ಕಿನ್, ವಿಚ್ ಗೊತ್ತು ಹುಡುಗರು ತುಂಬಾ ಕಡಿಮೆ ಮಾಡೋದು. ಬಟ್
ತಮಾಷೆ ಅಲ್ಲ. ಐ ಥಿಂಕ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಮ್ಮಲ್ಲೂ ಏನೋ ನಮ್ದೇ ಆದಂತ ಇನ್ಸೆಕ್ಯೂರಿಟೀಸ್ ಇರುತ್ತೆ. ಅದರಿಂದ ಹೊರಗೆ ಬರಬೇಕು ಅಂದ್ರೆ ಸ್ಕಿನ್ ಕೇರ್ ಮಾಡಲೇಬೇಕು. ಸೊ ಮಾಡಿ, ಇಟ್ ಇಸ್ ಅ ವೆರಿ ಗುಡ್ ಥಿಂಗ್. ಇವಾಗಿರೋ ಪೊಲ್ಯೂಷನ್ಗೆ, ಇವಾಗಿರೋ ಒಂದು ಕ್ಲೈಮೇಟ್ ಟೆಂಪರೇಚರ್ಗೆ ಇದೆಲ್ಲ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮಾಡಿ. ವಿಜಯ್ ಅವರ ಸ್ಕಿನ್ ತುಂಬಾ ಗ್ಲೋ ಅಂಡ್ ನ್ಯಾಚುರಲ್ ಆಗಿದೆ. ಸೊ ಏನಿದೆ ಸೀಕ್ರೆಟ್? ಸೀರಮ್ಸ್ ಅಂಡ್ ಸ್ವೆಟಿಂಗ್ ಅ ಲಾಟ್. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂಡ್ ಅದಕ್ಕೆ ಸೂಟ್ ಆಗುವಂತಹ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ? ಆಕ್ಚುಲಿ ನಾನು ಸುಮಾರು ದಿನದಿಂದ ಅನ್ಕೊಂಡಿದ್ದೆ ನಂದು ಕಾಂಬಿನೇಷನ್ ಸ್ಕಿನ್ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ನನಗೆ ತುಂಬಾ ಸ್ವೆಟ್ ಆಗುತ್ತೆ. ಸೊ ಸ್ವೆಟ್ ಆಗೋದಕ್ಕಿಂತ ಮೇ ಬಿ ನಂದು ಆಯಿಲಿ ಸ್ಕಿನ್ ಅಂತ ಅಲ್ಲ, ಬಟ್ ಆಯಿಲಿ ಮತ್ತೆ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ವೆಟ್ ಆಗೋ ಕಾರಣಕ್ಕೆ ಅಂತ ಅನ್ಕೊಂಡಿದ್ದೆ. ಬಟ್ ರೀಸೆಂಟ್ ಆಗಿ ಯಾರೋ ಒಬ್ರು ಹೇಳಿದ್ದು, ನೀವು ಫೇಸ್ ವಾಶ್ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ನು ಡ್ರೈ ಆದಂಗೆ ಅನ್ಸುತ್ತಾ ಅಥವಾ ಇನ್ನೂ ಅದರಲ್ಲಿ ಮಾಯಿಶ್ಚರ್ ಆಗಲಿ ಆಯಿಲಿನೆಸ್ ಆಗಲಿ ಉಳ್ಕೊಳತ್ತಾ ಅಂತ ಚೆಕ್ ಮಾಡಿ, ಅಲ್ಲಿರೋ ಸ್ಕಿನ್ ಟೈಪೇ ನಿಮ್ಮ ಆಕ್ಚುಯಲ್ ಸ್ಕಿನ್ ಟೈಪು ಅಂತ ಹೇಳಿದ್ರು. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಐ ಬಿಲೀವ್ ಇವಾಗ ನಂದು ಪ್ರಾಬಬ್ಲಿ ಡ್ರೈ ಸ್ಕಿನ್ ಅಂತ ಅನ್ಸುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ಜಾಸ್ತಿ ಮಾಯಿಶ್ಚರ್ ಬೇಕು. ಬಿಕಾಸ್ ಮಾಯಿಶ್ಚರ್ ಡ್ರೈ ಔಟ್ ಆಗ್ತಾನೆ ಇರುತ್ತೆ. ಎಸ್ಪೆಷಲಿ ಬೆಂಗಳೂರಲ್ಲಿ ಚಳಿಗಾಲದಲ್ಲಂತೂ ತುಂಬಾ ಅಂದ್ರೆ ತುಂಬಾನೇ ಡ್ರೈ ಔಟ್ ಆಗ್ತಿರುತ್ತೆ. ಸೊ ಅದನ್ನ ಪದೇ ಪದೇ ಮಾಯಿಶ್ಚರ್ ಮಾಡಿದಷ್ಟು ಒಳ್ಳೇದು ಸ್ಕಿನ್ಗೆ. ಸನ್ಸ್ಕ್ರೀನ್ ಎಲ್ಲ ಬಳಸ್ತಿರ್ತೀರಾ? ಖಂಡಿತವಾಗ್ಲು ಆಚೆ ಹೋಗ್ತಿದ್ದೀನಿ ಅಂದಾಗ ಮಾತ್ರ ಬಳಸ್ತೀನಿ. ಎಸ್ಪೆಷಲಿ ಇವಾಗ ಶೂಟಿಂಗ್ಸ್ ಅಲ್ಲಿ ಇರುವಂತ ಟೈಮಲ್ಲಿ ನಾನು ಬಳಸ್ತೀನಿ. ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತೀನಿ. ಏನೇ ಪ್ರಾಡಕ್ಟ್ಸ್ ಆಗಿದ್ರು ಹಾಕೊಳ್ಳೋದಕ್ಕೆ ಅವಾಯ್ಡ್ ಎಷ್ಟಾಗುತ್ತೋ ಅಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮನೇಲಿ ಇರ್ಬೇಕಾದ್ರೆ ಆಬ್ವಿಯಸ್ಲಿ ಸನ್ಸ್ಕ್ರೀನ್ ಯೂಸ್ ಇಲ್ಲ, ಅಥವಾ ಸುಮ್ಮನೆ ಒಂದಿಷ್ಟು ಆಚೆ ಕಡೆ ಹೋಗಿ ಬರೋ ವಿಷಯಗಳಿಗೆ ನಾನು ಯೂಸ್ ಮಾಡೋದಿಲ್ಲ. ಬಟ್ ಸುಮಾರು ಟೈಮ್ ಆಚೆ ಕಡೆ ಸ್ಪೆಂಡ್ ಮಾಡಬೇಕು, ಸನ್ ಜಾಸ್ತಿ ಇದೆ ಅಂದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡೇ ಮಾಡಿ. ಯಾವ ಬ್ರ್ಯಾಂಡ್? ಆಕ್ವಾಲಾಜಿಕಾ ಇಂದ ಶುರು ಮಾಡ್ಕೊಂಡಿದ್ದೆ. ಇವಾಗ ನಾನು ಯೂಸ್ ಮಾಡ್ತಿರೋದು ಮಿನಿಮಲಿಸ್ಟ್. ಮನೇಲಿ ಏನಾದ್ರೂ ಕೆಲವರೆಲ್ಲ ಹೇಳ್ತಿರ್ತಾರೆ, ಅಮ್ಮ ಅವ್ರ ಮಗ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡು ಹಂಗೆ ಹಿಂಗೆ. ಖಂಡಿತ. ಸೊ ಟ್ರೈ ಮಾಡ್ತಿರ್ತೀರಾ? ಶುರು ಮಾಡಿದ್ದೀನಿ. ಕಾಫಿಯಿಂದ ಶುರು ಮಾಡಿದ್ದೀನಿ. ಐ ಥಿಂಕ್ ಕಾಫಿನ ಫೇಸ್ ಸ್ಕ್ರಬ್ ಆಗಿ ಯೂಸ್ ಮಾಡೋದು ನನಗೆ ಹೊಸದಾಗಿ ತಿಳಿದಿರುವಂತ ಒಂದು ವಿಷಯ. ಅಲ್ಲಿಂದ ಶುರು ಮಾಡ್ತಿದ್ದೀನಿ. ನೋಡೋಣ, ಇನ್ನು ಸುಮಾರು ವಿಷಯಗಳಿದೆ. ಮೊಸರು, ಆರೆಂಜ್ ಪೀಲ್ಸ್ ಅಂತ ಚಿಕ್ಕ ವಯಸ್ಸಿಂದ ಹೇಳೋರು, ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಇವಾಗ ತಗೊಳಕ್ ಶುರು ಮಾಡಿದ್ದೀನಿ. ಇತ್ತೀಚೆಗೆ ಏನಾದ್ರು ಪಾರ್ಲರ್ಸ್ ಮೆನ್ಸ್ ಕೂಡ ಪಾರ್ಲರ್ಸ್ ಜಾಸ್ತಿ ಆಗಿರೋದು, ಅದಕ್ಕೆ ಏನಾದ್ರು ಹೋಗ್ತಿರ್ತೀರಾ ಅವಾಗ? ಬಿಕಾಸ್ ಫೇಶಿಯಲ್ಸ್ ಅದು ಇದು ಮಾಡಿಸ್ಬೇಕು. ಡೆಫಿನೆಟ್ಲಿ ನಿಮಗೊಂದ್ಸತಿ ಅನ್ಸುತ್ತೆ ಫೇಸ್ಗೆ ಅದು ಬೇಕು ಅಂತ, ಗ್ಲೋ ಕಡಿಮೆ ಆಗಿರಬಹುದು ಅಥವಾ ಡ್ರೈನೆಸ್ ಇನ್ಕ್ರೀಸ್ ಆಗಿರಬಹುದು. ಸೊ ಅಂತ ಟೈಮಲ್ಲಿ ಅದು ಮಾಡಿಸೋದು ಒಳ್ಳೇದೇ. ಈ ಪ್ಲಾಸ್ಟಿಕ್ ಸರ್ಜರೀಸ್, ವೇಟ್ ರಿಡಕ್ಷನ್ ಮತ್ತು ಬೋಟಾಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಆಸ್ ಎ ಆಕ್ಟರ್ ಐ ಥಿಂಕ್ ಈಚ್ ಒನ್ ಟು ಹಿಮ್ಸೆಲ್ಫ್. ಇವಾಗ ನಿಮಗೆ ಅದು ಹೆಲ್ಪ್ ಆಗುತ್ತೆ, ನಿಮ್ಮ ಇನ್ಸೆಕ್ಯೂರಿಟೀಸ್ ಆಗಿರಲಿ, ಏನೋ ಒಂದು ವಿಷಯಗಳು ಅದು ಬೇಕೇ ಬೇಕು ಅಂದರೆ ಗೋ ಫಾರ್ ಇಟ್. ಬಟ್ ಆದಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಎನಿಥಿಂಗ್ ದಟ್ ಇಸ್ ನಾಟ್ ನ್ಯಾಚುರಲ್, ಒಂದ್ಸತಿ ಅದು ಬಾಡಿ ಒಳಗಡೆ ಬಂತು ಅಂದರೆ ಅದನ್ನ ತೆಗೆದು ಹಾಕೋದು ಅಷ್ಟೇ ಕಷ್ಟ. ಸೊ ತುಂಬ ಹುಷಾರಾಗಿ, ಕೇರ್ಫುಲ್ ಆಗಿ ಯೋಚನೆ ಮಾಡಿ ಇದನ್ನ ಮಾಡುವಂಥ ವಿಷಯಗಳು. ಹೇರ್ ಕೇರ್ ಎಲ್ಲ ಹೆಂಗಿರುತ್ತೆ? ನಂದು ತುಂಬಾನೇ ಸಿಂಪಲ್ಲು. ಮನೆ ಟೈಮಲ್ಲಿ ಜಾಸ್ತಿ ಇದೆ ಮನೆಯಲ್ಲಿ ಅಂದರೆ ಎಣ್ಣೆ ಹಚ್ಕೋತೀನಿ, ಕೋಕೋನಟ್ ಆಯಿಲ್. ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಅನ್ಸುತ್ತೆ ನನಗೆ. ಬೆಸ್ಟ್ ರೆಮಿಡಿ ಅಂದರೆ ಅದೇನೆ. ಅದನ್ನ ಬಿಟ್ಟು ಆ ಥರ ಟೈಮ್ ಇಲ್ಲ, ಆಚೆ ಹೋಗಬೇಕು ಅಂತ ಇದ್ದಾಗ ರೋಸ್ಮೆರಿ ವಾಟರ್ ಸ್ಪ್ರೇ ಬರುತ್ತೆ, ಅದನ್ನ ಯೂಸ್ ಮಾಡ್ತೀನಿ ಕೆಲವೊಂದ್ಸಲ. ಅದ್ರ ಜೊತೆಗೆ ಹೇರ್ ಫಾಲ್ ಆಗದೆ ಇರೋದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಅಲ್ಲಿ ಮಿನಾಕ್ಸಿಡಿಲ್ ಅಂತ ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ರು. ಸೊ ಅದನ್ನ ಯೂಸ್ ಮಾಡ್ತೀನಿ. ದಟ್ಸ್ ಅಬೌಟ್ ಇಟ್. ಬಿಯರ್ಡ್ ಎಲ್ಲ ಬಿಯರ್ಡ್ ನಾನು ಜಾಸ್ತಿ ಮೇಂಟೈನ್ ಮಾಡಕ್ ಹೋಗಲ್ಲ. ಯಾವಾಗಲೂ ಒಂದೊಂದ್ಸತಿ ಕಂಡೀಷನಿಂಗ್ ಮಾಡೋದು, ಶ್ಯಾಂಪೂ ಮಾಡೋದು ಶುರು ಮಾಡ್ಕೊಂಡಿದ್ದೀನಿ. ಸುಮಾರು ಆಯ್ತು 2 years ಇಂದ ಶ್ಯಾಂಪೂ ಮಾಡಿ ಕಂಡೀಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀನಿ. ದಟ್ ಇಸ್ ಬಿನ್ ರಿಯಲಿ ರಿಯಲಿ ಹೆಲ್ಪ್ಫುಲ್ ಬಿಯರ್ಡ್ಗೆ. ಇಲ್ಲ ಇಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಶೂಟ್ ಇದೆ, ಅದು ಮಾಡಲೇಬೇಕು. ಅದನ್ನ ಒಂದು ರೀತಿನಲ್ಲಿ ಕೂರ್ಸೋದಿಕ್ಕೆ ಅವಾಗ ಮಾತ್ರ ಜೆಲ್ ಆಗಲಿ ಸ್ಪ್ರೇ ಆಗಲಿಕ್ಕೆ ಪರ್ಮಿಷನ್ ಇರುತ್ತೆ. ಇಲ್ಲ ಅಂದರೆ ಅದನ್ನು ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಇಟ್ ರೂಯಿನ್ಸ್ ದ ಕ್ವಾಲಿಟಿ ಆಫ್ ಯುವರ್ ಹೇರ್. ಬಾಡಿ ಕಾನ್ಶಿಯಸ್ ತುಂಬ ಇದ್ದೆ, ಸುಮಾರಿದ್ದೆ. ಐ ಥಿಂಕ್ ಒಂದು ಟೈಮ್ ಬರುತ್ತೆ. ಆ ಟೈಮ್ ಬಂದಿದ ನಂತರ ಮೇ ಬಿ ಫ್ರೆಂಡ್ಸ್ ಹೆಲ್ಪ್ ಯು, ಮೇ ಬಿ ಪೀಪಲ್ ಹೆಲ್ಪ್ ಯು, ಅಂಡ್ ಬಟ್ ಇವೆಂಚುಲಿ ಐ ಥಿಂಕ್ ನೀವೇ ನಿಮ್ಮನ್ನ ಹೆಲ್ಪ್ ಮಾಡ್ಕೋಬೇಕಾಗತ್ತೆ ಅಲ್ಲಿಂದ ಹೊರಗೆ ಬರೋದಕ್ಕೆ. ಆ್ಯಂಡ್ ಅದಕ್ಕೆ ನಿಮಗೆ ಯಾವುದು ಸರಿದಾರಿ ಅಂತ ಅನಿಸುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಅಲ್ಲಿಂದ ಹೊರಗೆ ಬಂದಷ್ಟು ಒಳ್ಳೆಯದು. ನಿಮ್ಮ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ನೀವು ಇನ್ನಷ್ಟು ಖುಷಿಯಾಗಿರ್ತೀರಾ. ಇಟ್ ಹೆಲ್ಪ್ಸ್. ನಿಮ್ಮ ಫಾಲೋವರ್ಸ್, ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಟಿಪ್ಸ್ ಕೊಡೋದಾದ್ರೆ? ಡೈಲಿ ವರ್ಕೌಟ್ ಮಾಡಿ, ಹೆಲ್ದಿ ಆಗಿರಿ. ಯಾವುದೇ ವಿಷಯಗಳಾಗಲಿ, ಪ್ರೋಟೀನ್ ಆಗಲಿ, ಪ್ಲಾಸ್ಟಿಕ್ ಸರ್ಜರೀಸ್ ಆಗಲಿ, ಎನಿಥಿಂಗ್, ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ,
ಅದಾದ ನಂತರ ಇದು ಬೇಕೇ ಬೇಕು ಅಂದ್ರೆ ಮಾಡ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.